My God. Oh my God. Hey. ಗುಡ್ ಮಾರ್ನಿಂಗ್ ಗಾಯ್ಸ್. ಬೆಳಗ್ಗೆನೇ ಎದ್ದು ರೆಡಿಯಾಗಿ ಅಂಗಡಿ ಕಡೆ ಹೊರಡೋದಂತ ಹೊರಟೆ. ಮೈಸೂರು ರೀಚ್ ಆದ್ಮೇಲೆ ಬೈಕ್ ತಗೊಂಡು ಅಂಗಡಿ ಕಡೆ ಹೊರಟೆ. ಅಂಗಡಿ ಒಳಗೆ ಹೋದ ತಕ್ಷಣ ದೇವ್ರ ಫೋಟೋ ನೋಡ್ಕೊಂಡು ದೇವ್ರಿಗೊಂದು ಕೈ ಮುಕ್ಕೊಂಡೆ. ನಿನ್ನೆ ಬಾಂಡ್ ರವಿ ಬಂದು ಇಲ್ಲಿ ಸಪೋರ್ಟಿಂಗ್ ಗ್ಲಾಸ್ ಮತ್ತೆ ಇಲ್ಲೊಂದು ಸಪೋರ್ಟಿಂಗ್ ಗ್ಲಾಸ್ ಕೊಟ್ಟು ಹೋಗಿದ್ದಾನೆ. ಹಾಗೆ ಮುಂದೆ ನೋಡಿದ್ರೆ ಡಬಲ್ ಡೋರ್ ಫ್ರಿಡ್ಜ್ ಬಂದಿತ್ತು. ಇದನ್ನ ಒಳಗೆ ಹೆಂಗಪ್ಪ ಎತ್ತಿ ಇಳಿಸೋದು ಅಂತ ಯೋಚನೆ ಮಾಡ್ತಾ ಈ ಫ್ರಿಡ್ಜ್ಗೆ ಒಳಗಡೆನೆ ಜಾಗ ಮಾಡಿಟ್ಟು ಈ ಫ್ರಿಡ್ಜ್ ನ ಇಲ್ಲಿಗೆ ಇಡಬೇಕು ಅಂತ ಯೋಚನೆ ಮಾಡ್ತಾ ಶೋಕೇಸ್ ಎಲ್ಲ ಜರುಗಿಸಿ ಡಬಲ್ ಡೋರ್ ಫ್ರಿಡ್ಜ್ ನ ಮೂಲೆಗೆ ಹಾಕದಂತ ಮೂಲೆಗೆ ಇಟ್ಟು ಡೋರ್ ಎಲ್ಲ ನೀಟಾಗಿ ಓಪನ್ ಆಗುತ್ತೆ ಎಲ್ಲ ಚೆಕ್ ಮಾಡ್ಕೊಂಡು ಈಗ ಅಲ್ಲಿದ್ದ ಫ್ರಿಡ್ಜ್ ನ ಅದ್ರ ಪಕ್ಕ ಇಡ್ತಾ ಇದ್ದು. ಹಂಗೋ ಹಿಂಗೋ ಮಾಡಿ ಫ್ರಿಡ್ಜ್ ನ ನೀಟಾಗಿ ಆ ಕಡೆನೆ ಜೋಡಿಸಿ ಶೋಕೇಸ್ ಎಲ್ಲ ನೀಟಾಗಿ ಅದೇ ತರ ಜೋಡಿಸ್ತು. ಈ ಫ್ರಿಡ್ಜ್ ನ ಮೊದ್ಲೇ ಜಾಗ ಮಾಡಿ ಇಟ್ಟಿರೋ ಜಾಗದಲ್ಲಿ ಇಡೋದಕ್ಕೆ ಸುಸ್ತಾಗಿ ಹೋಯ್ತು. ಇನ್ನೇನ್ ರೆಸ್ಟ್ ಮಾಡೋದ ಅನ್ನೋ ಟೈಮ್ಗೆ ಸ್ಟಾಕ್ ಬಂತು. ಸ್ಟಾಕ್ ಎಲ್ಲ ಇಳಿಸ್ಕೊಂಡೆ. ಸ್ಟಾಕ್ ರೆಂಟ್ ಕೊಟ್ಟು ಕಳಿಸಿ ಸ್ಟಾಕ್ ಎಲ್ಲ ಚೆಕ್ ಮಾಡೋದಕ್ಕೆ ಟೈಮ್ ಆಗಿತ್ತು. ಸ್ಟಾಕ್ನೆಲ್ಲ ನೀಟಾಗಿ ನೋಡ್ಕೊಂಡು ಹೋದ್ಮೇಲೆ ಕೂಲರ್ನೆಲ್ಲ ಫುಲ್ ಮಾಡಿ ಬೆಳಗ್ಗೆಯಿಂದನೂ ಬರೀ ಇದೇ ಆಗಿತ್ತು. ಕೂಲರ್ ನೀಟಾಗಿ ಮಡಗೋದು, ಕೂಲರ್ ಜೋಡಿಸೋದೇ ಆಗಿತ್ತು. ಸ್ಟಾಕ್ ಎಲ್ಲ ಹಿಂದೆ ಮಡಗಿ ಇಷ್ಟ ಆಗಿತ್ತು. ಇವತ್ತು ಬೇರೆ ಏನು ವಿಡಿಯೋ ಮಾಡಲಿಲ್ಲ. ಹಂಗೆ ಮನೆಗೆ ಹೊರಟು ಮನೆ ರೀಚ್ ಆದ್ಮೇಲೆ ಕಾರ್ಪ್ಲೇನೆ ಕನೆಕ್ಟ್ ಆಗ್ತಿರಲಿಲ್ಲ. ಏನು ಕನೆಕ್ಟ್ ಆಗ್ತಿಲ್ಲ ಅಂತ ನೋಡಿ ತಲೆ ಕೆಡ್ಸ್ಕೊಂಡು ಹುಡುಕಿ ಸಾಕಾಗಿ ಗೊತ್ತಾಗ್ದೇನೆ ಸ್ಟ್ಯಾಂಡರ್ಡ್ ಸಿಸ್ಟಮ್ನೇ ರೀಸ್ಟಾರ್ಟ್ ಮಾಡಾದ್ಮೇಲೆ ಹೆಂಗೋ ಕನೆಕ್ಟ್ ಆಗೋಯ್ತು. ಆದ್ಮೇಲೆ ತುಂಬಾ ಖುಷಿ ಆಯ್ತು. ಅಷ್ಟೊತ್ತು ತನಕ ಹುಡುಕಾದ್ಮೇಲೆ ಕನೆಕ್ಟ್ ಆಯ್ತಲ್ಲ ಅಂತ ನಾವೇನೋ ಆಗ್ಬಿಟ್ಟಿತ್ತು ಅಂತ ನಾವೇ ಮಾತಾಡ್ಕೊಂಡು ಹಂಗೂ ಅಲ್ಲಿ ವಾಯ್ಸ್ ಕರೆಕ್ಟಾಗಿ ಬಂದಿರಲಿಲ್ಲ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹಂಗೆ ಮನೆಗೆ ಹೊರಟು ನೋಡಿ ಗೈಸ್, ಅಣ್ಣ ಫ್ಲಾಶ್ಗೆ ಮುಂದಕ್ಕೆ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಇನ್ನೇನು ಬರ್ಬೇಕಪ್ಪ. ಓ ಮೈ ಗಾಡ್, ಓ ಮೈ ಗಾಡ್. ಬೆಟ್ಟ ಆಯ್ತು. ಇವನು ಅವ್ನು ನೋಡ್ತಾ ಇದ್ದಾರೆ. ಮನೆಗೆ ರೀಚ್ ಆಗಿ ಬಿಗ್ ಬಾಸ್ ನೋಡ್ತಾ ಇದ್ದಾಗ ಇವತ್ತು ಇಷ್ಟೇ.